ಫ್ರೆಂಡ್ ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾ ಸಿಂಪಲ್ ಆಗಿರೋದು ಹಾಗೆ ಹೆಲ್ದಿ ಆಗಿರೋವಂಥದ್ದು ಫುಡ್ನ ಮಾಡ್ಕೊಂಬಂದಿದ್ದೀನಿ. ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಡಯಟ್ ಮೇಂಟೈನ್ ಮಾಡೋರಿಗೆ ಇದು ಒಳ್ಳೆ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಕಡಲೆಕಾಳನ್ನ ನೆನೆಸಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಕಪ್ ಅಷ್ಟು ಆಗೋಷ್ಟು ಇದೆ. ಅದಾದ ನಂತರ ನಾನು ಕಡಲೆ ಬೀಜನೂ ಸಹ ನೈಟೇ ನೆನೆಸಿ ಬೆಳಗ್ಗೆ ಬೇಯಿಸಿ ಹಾಕ್ಕೋತಾ ಇದ್ದೀನಿ, ಒಂದು 1/4 ಕಪ್ಪಷ್ಟು. ಹಾಗೆ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ. ಹಾಗೆ ಸ್ವಲ್ಪ ಸೌತೆಕಾಯಿನೂ ಒಂದು 3/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಕ್ಯಾಬೇಜನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಹಾಗೆ ನಾವು ಕ್ಯಾರೆಟ್ನು ಒಂದು ಅರ್ಧ ಕಪ್ಪಷ್ಟು ಇದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಒಂದು 1/4 ಚಿಟಿಕೆಯಷ್ಟು ಜೀರಾ ಪೌಡ್ರು ಹಾಕ್ಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಳೋಣ. ಅದಾದ ನಂತರ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಂತರ ನಾನೀಗ ಇದಕ್ಕೆ ಸ್ವಲ್ಪ ಜೀರಾ ಪುಡಿ ಅಂತ ಹೇಳ್ತಾ ಜೀರಿಗೆ ಪುಡಿನೂ ಹಾಕ್ಕೋತಾ ಇದ್ದೀನಿ. ಹಾಕೊಂಡ ನಂತರ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ನಾನು ಹಾಕ್ಕೋತಾ ಇದ್ದೀನಿ, ಲೈಟಾಗಿ ನಿಂಬೆಹಣ್ಣು ರಸನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಇದೇನು ಟೈಮ್ ತೊಗೊಳ್ಳೋದಿಲ್ಲ, ಒಂದು 5 ನಿಮಿಷದಲ್ಲಿ ಮುಗ್ದೇ ಹೋಗುತ್ತೆ ಹೇಳಬೇಕು ಅಂತಂದ್ರೆ. ಆದರೆ ವರ್ಕೌಟ್ ಮಾಡೋರು ಈ ಥರ ಮಾಡ್ಕೊತೀನಿ, ಒಳ್ಳೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ಈವನ್ ಮಕ್ಳಿಗಾದರೂ ಕೊಡ್ಬೋದು, ಇಲ್ಲ ಅಂತಂದರೆ ಸಂಜೆ ಟೈಮಲ್ಲಾದರೂ ಮಾಡಿಕೊಡ್ಬೋದು, ದೊಡ್ಡವ್ರಿಗಾದರೂ ಕೊಡ್ಬೋದು, ಯಾರಿಗಾದರೂ ಸದಾ ಕೊಡ್ಬೋದು. ಯಾಕೆಂದರೆ ಇದು ಹೆಲ್ದಿ ಫುಡ್ಡನ್ನು ನಾನು ನಿಮ್ಮ ಹತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.